ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಸಿಂಪಲ್ಲಾಗಿರೋಂತಹ ಸೀರೆ ಒಂದೇನೋ ಗ್ರ್ಯಾಂಡಾಗಿದೆ, ಬಟ್ ಅವರು ಸಿಂಪಲ್ಲಾಗಿರಲಿ ಅಂತೇಳಿ 250ಇಂದ 300 ಒಳಗಡೆಗೆ ಚಾರ್ಜ್ ಆಗೋವಂಥ ಸೀರೆ ಬ್ಲೌಸ್ ಹಾಕ್ಕೊಡಿ ಅಂತೇಳಿದರು. ನಾನು 250ಅಲ್ಲಿ ಈ ಡಿಸೈನ್ನ ಹಾಕ್ಕೊಟ್ಟಿದ್ದೀನಿ. ಕುಚ್ಚೇನೋ ತುಂಬ ಕಮ್ಮಿ ಬರುತ್ತೆ, ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಕುಚ್ಚು ಜಾಸ್ತಿ ಬೇಡ, ಡಿಸೈನು ತುಂಬ ಹೆವಿ ಬೇಡ ಅಂತ ಅನ್ನೋರಿಗೆ ಈ ಡಿಸೈನ್ ನೀವು ಚೂಸ್ ಮಾಡಿ ಹಾಕಿ ಕೊಡ್ಬೋದು. ಫಸ್ಟ್ ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾನು ಸಿಲ್ವರ್ ಬೀಡೆ ತೊಗೊಂಡಿದ್ದೀನಿ. ಹಾಗೆ ಡೈರೆಕ್ಟಾಗಿ ಮತ್ತೆ ಬಟ್ಟೆಗೆ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈಗ 1 2 3 4 5 ಚೈನು ಇಲ್ಲಿಗೆ ಬರುತ್ತೆ. ಅಲ್ಲಿಗೆ ಬಟ್ಟೆಗೆ ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ಸಿಲ್ವರ್ ಬೀಡ್ ಲಾಕ್ ಆದರೂ ಮಾಡ್ಬೋದು, ಹಾಗೆ ಡೈರೆಕ್ಟಾಗಿ ಬಟ್ಟೆಗೂ ಲಾಕ್ ಮಾಡ್ಬೋದು. ಲಾಕ್ ಆದಮೇಲೆ ಈಗ ನೋಡಿ, ಒಂದು ಬೀಡ್ 5 ಚೈನು, ಒಂದು ಬೀಡ್ ಆಯ್ತಲ್ಲ. ಈಗ ಒಂದು ಚೈನ್ 2 ಚೈನ್ ಹಾಕಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಪಕ್ಕದಲ್ಲಿ ಒಂದು ಕಂಬ ಹಾಕ್ತಾಯಿದ್ದೀನಿ. ಒಂದು ಕಂಬ ಆಯಿತು. 2 ಚೈನ್ ಹಾಕಿದ ಮೇಲೆ ಒಂದು ಕಂಬ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕಂಬ ಹಾಕಿದ ಮೇಲೆ 2 ಕಂಬ ಹಾಕಿದ ಮೇಲೆ ಒಂದು ಚೈನು 2 ಕಂಬ ಹಾಕಿದ ಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ನೋಡಿ, ಇಲ್ಲಿ ಗ್ಯಾಪ್ ಕಾಣುತ್ತೆ. 2 ಚೈನ್ ಪಕ್ಕ 2 ಕಂಬ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕಾಟ್ ಮಾಡಬೇಕು. ತುಂಬ ಈಸಿ ಇದೆ ಡಿಸೈನು. ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕ್ಬಿಡ್ಬೋದು. 1 ಅವರ್ನಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡಿ ಕುಚ್ಚು ಕಟ್ಟಿ ಸಹ ಕೊಡ್ಬೋದು ನೀವು. 1 ಚೈನ್ ಹಾಕಿದ ಮೇಲೆ ಮತ್ತೆ ಕಂಬ ಹಾಕಬೇಕು. ಒಂದು ಕಂಬ, ಅದರ ಪಕ್ಕದಲ್ಲೇ ಇನ್ನೂ ಒಂದು ಕಂಬ, 3 ಚೈನು 1 2 3 ಚೈನ್ ಹಾಕಿಬಿಟ್ಟು ಪಿಕಾಟ್ ಮಾಡಬೇಕು. ನಾನೇನಿಲ್ಲಿ 1 ಚೈನ್ ಹಾಕ್ತಾಯಿದ್ದೀನಲ್ಲ, ಅದರದಲ್ಲಿ ನೀವು ಮಧ್ಯದಲ್ಲಿ ಬೇಕಂದ್ರೆ ಆ ಚೈನ ಸ್ಕಿಪ್ ಮಾಡಿಬಿಟ್ಟು ಒಂದು ಬೀಡನ್ನ, ಸ್ಮಾಲ್ ಸೈಜ್ ಬೀಡನ್ನೂ ಸಹ ನೀವು ಆ್ಯಡ್ ಮಾಡ್ಬೋದು. ಮತ್ತು ಒಂದು ಕಂಬ, ಅದರ ಪಕ್ಕದಲ್ಲಿ ಇನ್ನೂ ಒಂದು ಕಂಬ, ಮತ್ತು 3 ಚೈನು ಪಿಕಾಟ್ ಹಾಕಿಬಿಟ್ಟು ಇವಾಗ 1 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಲಾಕ್ ಆದಮೇಲೆ ಈಗ ನಾನು ಸ್ವಲ್ಪ ಕಟ್ಟಿಂಗ್ ಇರೋವಂಥ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ಕಟ್ಟಿಂಗ್ ಇರೋ ಬೀಡ್ ತೊಗೊಳ್ತಾ ಇದ್ದೀನಿ. ಬೇಡ ಅಂದರೆ ನೀವು ನಾನು ಮೊದಲಿಗೆ ತೊಗೊಂಡಿದ್ನಲ್ಲ ಆ ಬೀಡ್ಸ್ನೇ ತೊಗೋಬೋದು. ಸ್ವಲ್ಪ ಬಿಗ್ ಸೈಜ್ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ಕಟ್ಟಿಂಗ್ ಬೀಡ್ ತೊಗೊಳ್ತಾ ಇದ್ದೀನಿ. ಮತ್ತು ಬಟ್ಟೆಗೆ ಲಾಕ್ ಆದಮೇಲೆ ಇವಾಗ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ನೋಡಿ, ಈ ಬೀಡ್ಸ್ ಬದಲು ಈ ಬೀಡ್ಸ್ ಆದರೂ ತೊಗೋಬೋದು, ಇದ್ರ ಬದಲು ಇದಾದರೂ ತೊಗೋಬೋದು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಕ್ರಾಸಾಗಿ ಇಟ್ಕೊಂಡ್ಬಿಟ್ಟು ಒಂದು 6 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪ್ನಲ್ಲಿ ಅಷ್ಟು ದೂರದ ಕ್ರಾಸಾಗಿ ಇಟ್ಕೊಂಡು ಟ್ರಿಬಲ್ ಕ್ರೋಶೆನ ಹಾಕಬೇಕು. ಇಲ್ಲಿ ಟೋಟಲಾಗಿ 10 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. ಯಾವ ಪಾಯಿಂಟಿಗೆ ಹಾಕಿರ್ತಾರೋ ಅದೇ ಪಾಯಿಂಟ್ ಪಕ್ಕದಲ್ಲೇ ಹಾಕ್ಕೊಂಡು ಹೋಗಬೇಕು. ಒಂದೇ ಕಡೆ ಹಾಕಿಬಿಟ್ರೆ ಸೀರೆ ಹೋಲಾಗಿಬಿಡುತ್ತೆ. ಸ್ವಲ್ಪ ಗ್ಯಾಪ್ ಕೊಟ್ಟು ಚೂರು ಗ್ಯಾಪ್ ಕೊಟ್ಟು ಟ್ರಿಬಲ್ ಕ್ರೋಶೆಗಳನ್ನ ಟೋಟಲಾಗಿ ಇಲ್ಲಿ 10 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದೀನಿ. ಅಂದರೆ ಈ ಬೀಡ್ ಒಂದು ಕಂಬ ಹಾಕಿದ ತಕ್ಷಣ ಒಂದು ಕಂಬಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸಹ ನೀವು ಹಾಕ್ಬೋದು. ಬೇಡ ಅಂದರೆ ಪ್ಲೇನ್ ಇರಲಿ ಅನ್ನೋದು, ತುಂಬ ಬೀಡ್ಸ್ ಬೇಡ ಅಂದರು. ಹಾಗಾಗಿ ನಾನಿಲ್ಲಿ ಬೀಡ್ಸ್ನ ಕಡಿಮೆ ಯೂಸ್ ಮಾಡಿಬಿಟ್ಟು ಆರ್ಚಿಗೆಲ್ಲ ತುಂಬ ಬೀಡ್ಸ್ನ ನಾನು ಹಾಕೋಕ್ಕೆ ಹೋಗಿಲ್ಲ ನಾನು. ಇಲ್ಲಿ ಬೇಕಂದರೆ ನೀವು ಒಂದೊಂದು ಬೀಡನ್ನ ಹಾಕ್ಕೋಬೋದು. ಹಾಕ್ಕೊಂಡ್ಬಿಟ್ಟು 8 ಟ್ರಿಬಲ್ ಕ್ರೋಶೆನ ಹಾಕಬೇಕಾಗುತ್ತೆ, ಇಲ್ಲಂದ್ರೆ 7 ಟ್ರಿಬಲ್ ಕ್ರೋಶೆ ಆಗುತ್ತೆ. ಹಾಗೆ ಹಾಕಿದರೆ ಪ್ಲೇನ್ ಈ ಥರ ಹಾಕಿದರೆ 10 ಟ್ರಿಬಲ್ ಕ್ರೋಶೆಗಳು ಬರುತ್ತೆ. 10 ಟ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಎಕ್ಸ್ಟ್ರಾ ಒಂದು ಚೈನ್ ಹಾಕಿಬಿಟ್ಟು ಬಟ್ಟೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಆರ್ಚು ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈ ಕಟ್ಟಿಂಗ್ ಬೀಡ್ ಇದೆಯಲ್ಲ, ಏನು ಸಿಲ್ವರ್ ಬೀಡು, ಅದೇ ಥರನೇ ನಾನು ಇವಾಗ
ಕಟಿಂಗ್ ಬೀಡನ್ನ ಒಂದು ಪೋಣಿಸ್ಕೊಂಡು ಲಾಕ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಬೋದು. ಲಾಕ್ ಮಾಡಿ ಈಗ ನೋಡಿ ಇದೇ ಥರ ಇವಾಗ 2 ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿಬಿಟ್ಟು ಲಾಕ್ ಹಾಕಿದ್ಮೇಲೆ 2 ಚೈನ್ ಹಾಕಿ ಪಿಕೌಟ್ ಮಾಡೋದಕ್ಕೆ ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಕಂಬನ ಹಾಕಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕಂಬ ಹಾಕಿದ ಮೇಲೆ 3 ಚೈನು ಮತ್ತು ನೋಡಿ 2 ಚೈನ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಪಿಕೌಟ್. ಇದೇ ಥರನೇ ಇಲ್ಲಿನೂ ಸಹ ಒಂದು ಚೈನ್ ಹಾಕಬೇಕು. 3 ಪಿಕೌಟ್ಸ್ ಬರುತ್ತೆ. ಮತ್ತು ನೆಕ್ಸ್ಟು ಅದೇ ಥರ ಒಂದು ಬಿಗ್ ಬೀಡ್ ಹಾಕಿಬಿಟ್ಟು ಮತ್ತು ಆರ್ಚ್ನ ಶುರು ಮಾಡಬೇಕು. ಇದೇ ಥರನೇ ಫುಲ್ಲು ಕಂಪ್ಲೀಟ್ ಆಗುತ್ತೆ. ನಾವೆಲ್ಲಿ ಸ್ಮಾಲ್ ಸೈಜ್ 2 ಬೀಡ್ ಹಾಕಿಬಿಟ್ಟು 5 ಚೈನ್ ಹಾಕಿದ್ವಲ್ಲ ಅಲ್ಲಿ ಕುಚ್ಚು ಕಟ್ತೀನಿ ನಾನು. 2 ಮಿಕ್ಸ್ ಮಾಡಿ ಅಂದರೆ ಗ್ರೇ ಕಲರ್ ಮತ್ತು ಏನು ಬ್ಲೂ ಕಲರ್ ಇದೆಯಲ್ಲ ಅದೆರಡು ಮಿಕ್ಸ್ ಮಾಡಿಬಿಟ್ಟು ನಾನು ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಸಿಂಪಲಾಗಿತ್ತು. ಮತ್ತು ಕುಚ್ಚು ಬಂದು ಟೋಟಲಾಗಿ 9ರಿಂದ 10 ಕುಚ್ಚು ಬರುತ್ತೆ ಅಷ್ಟೇ, ತುಂಬ ಜಾಸ್ತಿ ಏನು ಬರೋದಿಲ್ಲ. ಇನ್ನೂ ಜಾಸ್ತಿ ಬೇಕು ಅಂತ ಕುಚ್ಚು ಅಂದರೆ ಇಲ್ಲೇನು ಟ್ರಿಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲೂ ಎಕ್ಸ್ಟ್ರಾ ಒಂದು ಸಣ್ಣ ಸ್ಮಾಲ್ ಬೀಡ್ ಹಾಕಿಬಿಟ್ಟು ಮತ್ತು ಅಲ್ಲಿ ಕುಚ್ಚು ಕಟ್ ಆಫ್ ಮಾಡಿಕೊಂಡು ನೆಕ್ಸ್ಟ್ ಅದಾದ್ರ ಪಕ್ಕ ಮತ್ತು ಆರ್ಚ್ನೂ ಆ ಥರನೂ ಮಾಡ್ಕೋಬೋದು. ನೆಕ್ಸ್ಟ್ ಯಾವಾಗಾದರೂ ಹಾಕುವಾಗ ಆ ಥರದ್ದು ವೀಡಿಯೋ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಇಲ್ಲಿ ಕುಚ್ಚು ಬಂದಿದೆಯಲ್ಲ ಇದು ಫುಲ್ ಒಂದು ಸೆಟ್ ಆದಮೇಲೆ ಮತ್ತು ಇದ್ರ ಪಕ್ಕ ಪಿಕೌಟ್ ಪಕ್ಕ ಇದೇ ಥರನೇ ಇಲ್ಲಿನೂ ಬರುತ್ತೆ. ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡಿ ಮತ್ತು 5 ಚೈನ್ ಹಾಕಿ ಮತ್ತು ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ 5 ಚೈನು 1 2 3 4 5 ಚೈನು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮತ್ತು ಒಂದು ಸ್ಮಾಲ್ ಸೈಜ್ ಬೀಡು ಅದನ್ನು ಲಾಕ್ ಮಾಡಬೇಕು. ನೆಕ್ಸ್ಟ್ ಅದ್ರ ಪಕ್ಕ 3 ಪಿಕೌಟ್ಸ್ ಮಾಡಬೇಕು ಮತ್ತು ಒಂದು ಬಿಗ್ ಬೀಡನ್ನ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ಮತ್ತು ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇದೇ ಥರನೇ ಫುಲ್ಲು ನಾನು ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ ಇಲ್ಲಿ ಯಾವ ಥರ ಇದೆ. ಇಲ್ಲಿ ಬೇಕಂದರೆ ನೀವು ಮತ್ತೆ ಎಕ್ಸ್ಟ್ರಾ 5 ಚೈನ್ ಹಾಕಿ ಕುಚ್ಚನ್ನು ಕಟ್ಕೋಬೋದು, ಆ ಥರನೂ ಮಾಡ್ಬೋದು. ಕುಚ್ಚು ಜಾಸ್ತಿ ಬೇಕಂದರೆ ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡ್ರೆ ಇದರಲ್ಲೇ ಚೇಂಜಸ್ ಬರುತ್ತೆ, ಹೊಸ ಥರದ್ದೊಂದು ಕುಚ್ಚು ಡಿಸೈನ್ ಆಗುತ್ತೆ. ಇಲ್ಲಿ ಪಿಕೌಟ್ ಮಾಡ್ತಾಯಿದ್ದೀನಿ, ನಾನು ಹೇಳಿದ್ದೆಲ್ಲ ಕುಚ್ಚಾದಮೇಲೆ 3 ಪಿಕೌಟ್ಸ್ ಬರುತ್ತೆ. 3 ಚೈನ್ ಹಾಕಿ ಮಾಡ್ಕೊಂಡು ಹೋಗಬೇಕು. ನೋಡಿ ಮತ್ತೆ ಕ್ರಾಸಾಗಿ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಇಲ್ಲಿನೂ ಸಹ 10 ಟ್ರಿಬಲ್ ಕ್ರೋಶೆಗಳನ್ನ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಬೇಕು. ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು ಡೈರೆಕ್ಟಾಗಿ. ಇದಕ್ಕೇನು ಬೇಸ್ ಲೈನು ಏನು ಬೇಕಾಗಲ್ಲ, ಹಾಗೆಯೇ ಡೈರೆಕ್ಟಾಗಿ ನೀವು ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ಈ ಡಿಸೈನ್ನ ಹಾಕಿ ಕೊಡ್ಬೋದು. ಒಂದು ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ನೋಡಿ, ಒಂದು ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಮತ್ತು ಒಂದು ಬಿಗ್ ಬೀಡನ್ನ ಹಾಕಬೇಕು ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. ಇದೇ ಥರನೇ ಫುಲ್ ಕಂಪ್ಲೀಟ್ ಆಗುತ್ತೆ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ತುಂಬ ಕುಚ್ಚು ವೀಡಿಯೋಸ್ ಇದೆ, ಬ್ಲೌಸ್ ಡಿಸೈನ್ಸ್ ಇದೆ, ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. 5 ಚೈನ್ ಎಲ್ಲೆಲ್ಲಿ ಹಾಕಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಡಬಲ್ ಕಲರ್ನಲ್ಲಿ ಹಾಕಿದ್ದೀನಿ ನಾನು ಕುಚ್ಚು. ಇದೇ ಥರನೇ ಫುಲ್ಲು ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಏನು ಆರ್ಚ್ ಇದೆಯಲ್ಲ ಆ ಆರ್ಚಿಗೆ ಒಂದು ಕುಂದನ್ನು ಸ್ಟಿಕ್ ಮಾಡಿದ್ದೀನಿ. ಈ ಥರ ಸ್ವಲ್ಪ ಲೈಟಾಗಿ ಈ ಥರ ಶೈನಿ ಆಗಿರಲಿ ಅಂತ ಹೇಳ್ಬಿಟ್ಟು ಹಚ್ಚಿದ್ದೀನಿ. ಅದನ್ನು ಬೇಕು ಅಂದರೆ ಹಚ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೀವು. ನಾನು ಪ್ರತಿಯೊಂದು ಆರ್ಚಿಗೂ ಒಂದು ಕುಂದನ್ನು ಸ್ಟಿಕ್ ಮಾಡಿದ್ದೀನಿ. ಹಾಗೆ ಡಬಲ್ ಕಲರ್ನಲ್ಲಿ 157 ದಾರ ತಗೊಂಡು ಕುಚ್ಚು ಕಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಕುಚ್ಚು ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದರೆ ನೀವು 150 ಅಂದರೆ 187 ಎಳೆನಾದರೂ ತೊಗೋಬೋದು. ಇನ್ನು ತುಂಬ ದಪ್ಪವಾಗಿ ತುಂಬ ತಿಕ್ಕಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.